ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC 2024 ಮೂರನೇ ಫೈನಲ್ ಎಕ್ಸಾಮ್ ಮುಗಿತು. ಕೆಲವೊಂದು ವಿದ್ಯಾರ್ಥಿಗಳು ಮರುಮೌಲ್ಯಮಾಪನ ಮತ್ತು ಮರು ಎಣ್ಣಿಕೆ ಅಂದರೆ ರೀವ್ಯಾಲ್ಯೂಯೇಷನ್ ಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ. ಅಂದರೆ ಮೊದಲಿಗೆ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲಿಕೇಶನ್ ಹಾಕಬೇಕು, ಆಮೇಲೆ ರೀವ್ಯಾಲ್ಯೂಯೇಷನ್ ಎಲಿಜಿಬಿಲಿಟಿ ಆಗಿರ್ತಾರೆ ಅಲ್ಲಿ ರೀವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಂದರೆ ನನಗೆ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ, ನಾನು ರೀವ್ಯಾಲ್ಯೂಯೇಷನ್ ಹಾಕಿದೆ, ಇವಾಗ ಅದರ ಚೇಂಜಸ್ ನೋಡಬೇಕು. ಮೊದಲು ಎಷ್ಟಿತ್ತು, ಇವಾಗ ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಬೇಕಂದ್ರೆ KCAB.Karnataka.JEE.in ಈ ಒಂದು ವೆಬ್ಸೈಟ್ನಲ್ಲಿ ಬನ್ನಿ. ಆಯಿತಾ, ವೆಬ್ಸೈಟ್ನಲ್ಲಿ ಬಂದ ತಕ್ಷಣ ಸರ್ಚ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಹೋಮ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತಷ್ಟು ಓದಿ ಅಂತ ಆಪ್ಷನ್ ಇದೆ ಇಲ್ಲಿ ಕೆಳಗಡೆ. ಆಯಿತಾ, ಇಲ್ಲಿದೆ ನೋಡಿ, ರೀಡ್ ಮೋರ್ ಅಂತ ಇದೆಯಲ್ಲ, ಇಲ್ಲಿ ರೀಡ್ ಮೋರ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ಏನು ಬರುತ್ತೆ, ಲೇಟೆಸ್ಟ್ ನ್ಯೂಸ್ ಅಂತ ಇದೆ ನೋಡಿ. ಕ್ಲಿಕ್ ಹೇರ್ 2024 ಓಕೆ ಥರ್ಡ್ ಎಕ್ಸಾಮ್ ಓಕೆ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಅಂತ ಇದೆ ನೋಡಿ, ಮಾರ್ಕ್ಸ್ ಅಂತ ಡೀಟೇಲ್ಸ್. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನು ರಿವ್ಯಾಲ್ಯೂಯೇಷನ್ ಚೇಂಜಸ್ ಡೀಟೇಲ್ಸ್, ರಿವ್ಯಾಲ್ಯೂಯೇಷನ್ ನೋ ಚೇಂಜಸ್ ಡೀಟೇಲ್ಸ್, ರೀಟೋಟಲಿಂಗ್ ಮಾರ್ಕ್ಸ್ ಡೀಟೇಲ್ಸ್ ಮತ್ತು ರೀಟೋಟಲಿಂಗ್ ನೋ ಚೇಂಜಸ್ ಡೀಟೇಲ್ಸ್ ಅಂತ. ಅಂದರೆ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಹಾಕಿರ್ತಾರಲ್ಲ, ಆ ಮಾರ್ಕ್ಸ್ಗಳಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಅಥವಾ ಇಲ್ವಾ ಅಂತ ನೋಡೋಕ್ಕೆ ಏನಿದಿಲ್ಲ, ಫಸ್ಟ್ ಇದಿಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಆಯಿತಾ, ರಿವ್ಯಾಲ್ಯೂಯೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ PDF ಓಪನ್ ಆಗುತ್ತೆ. ಆಯಿತಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು, PDF ಅಬ್ಸರ್ವ್ ಮಾಡಿರಿ. ಇಲ್ಲಿ ಒಬ್ಬ ವಿದ್ಯಾರ್ಥಿ ಆದರೆ, ಆಯಿತಾ, ಕ್ಯಾಂಡಿಡೇಟ್ ನೇಮ್, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಇಲ್ಲಿ ನೀವು ಎಷ್ಟು ಜನ ಹಾಕಿದ್ದೀರಲ್ಲ ರಿವ್ಯಾಲ್ಯೂಯೇಷನ್, ಇಲ್ಲೆಲ್ಲ ಡೀಟೇಲ್ಸ್ ಇದೆ, ನೀವು ನೋಡ್ಕೋಬಹುದು. ಇಲ್ಲಿ ನೋಡಿ, ಒಬ್ಬ ವಿದ್ಯಾರ್ಥಿ ಇಲ್ಲಿ ರಿವ್ಯಾಲ್ಯೂಯೇಷನ್ ಹಾಕಿದರು. ಆಯಿತಾ, ಮೊದಲು ರಿವ್ಯಾಲ್ಯೂಯೇಷನ್ ಹಾಕಿ ಅಂದರೆ ರಿವ್ಯಾಲ್ಯೂಯೇಷನ್ ಹಾಕಿಂಗಿಂತ ಮುಂಚೆ ಎಷ್ಟಿತ್ತು, 14 ಮಾರ್ಕ್ಸ್ ಇತ್ತು. ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ 12 ಮಾರ್ಕ್ಸ್ ಆಗಿದೆ. ಅಂದರೆ 2 ಮಾರ್ಕ್ಸ್ ಮೈನಸ್, ಅಂದರೆ 2 ಮಾರ್ಕ್ಸ್ ಏನಿದಿಲ್ಲ ಕಟ್ ಮಾಡಿದ್ದಾರೆ ಅಂತ ಅರ್ಥ. ಆಯಿತಾ, ಇವಾಗ ಇಲ್ಲಿ ಅದೇ ರೀತಿ ಇಲ್ಲಿ ರಕ್ಷಿತಾ ಅಂತ ಅದಾರಲ್ಲ, ಇವರು ಮೊದಲು 18 ತೆಗೆದುಕೊಂಡಿದ್ದರು. ಆಯಿತಾ, ಇವಾಗ ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ 15 ಆಗಿದೆ, ಅಂದರೆ 3 ಮಾರ್ಕ್ಸ್ ಮತ್ತೆ ಕಟ್ ಮಾಡಿದ್ದಾರೆ. ಮೈನಸ್ ಅಂದರೆ 3 ಮಾರ್ಕ್ಸ್ ಕಟ್ ಮಾಡಿದ್ದಾರೆ ಅಂತ ಅರ್ಥ. ಆಯಿತಾ, ಇಲ್ಲಿ ದರ್ಶನ್ ಅಂತ ಅದಾರೆ, ಇಲ್ಲಿ 17 ಮಾರ್ಕ್ಸ್ ಮೊದಲು ಬಿದ್ದಿದೆ, ಇವಾಗ 25 ಆಗಿದೆ. ಎಷ್ಟಾಯಿತು, 8 ಮಾರ್ಕ್ಸ್ ಬಂತು ಇವರಿಗೆ. ಆಯಿತಾ, ಹೀಗೆ ಇಲ್ಲಿ ಮೈನಸ್ ಇದ್ದರೆ ನಿಮ್ಮ ಮಾರ್ಕ್ಸ್ಗಳು ಕಡಿತ ಮಾಡಿದ್ದಾರೆ ಅಂತ ಅರ್ಥ. ಮೈನಸ್ ಇಲ್ಲ ಆ ರೀತಿ ಇದ್ದರೆ ಈ ರೀತಿ, ಅಂದರೆ ಪ್ಲಸ್ ಅಂತ ಅರ್ಥ. ಅದು ಈ ರೀತಿ ಇದ್ದರೆ ಏನಿದಿಲ್ಲ, ಮಾರ್ಕ್ಸ್ ಬಂದಿದೆ ಅಂತ ಅರ್ಥ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ ಮೊದಲು 13 ಮಾರ್ಕ್ಸ್ ಬಿದ್ದಿತ್ತು ಇವರಿಗೆ, ಇವಾಗ 28 ಬಿದ್ದಿದೆ. ಆಯಿತಾ, ಎಷ್ಟು, 15 ಮಾರ್ಕ್ಸ್ ಬಂದಿದೆ. ಸೊ ಹೀಗೆ ನೀವು ನಿಮ್ಮ ಫಲಿತಾಂಶ ಈ ರೀತಿ ನೋಡ್ಕೋಬೇಕಾಗುತ್ತೆ. ಅಂದರೆ ಚೇಂಜಸ್, ರಿವ್ಯಾಲ್ಯೂಯೇಷನ್ ಚೇಂಜಸ್ ಬ್ಯಾಚ್ 1 ಇದು. ಆಯಿತಾ, ಬ್ಯಾಚ್ 1 ಇದೆ, ನಿಮ್ಮ ಇದರೊಳಗೆ ಹೆಸರು ಇರಲಿಲ್ಲ ಅಂದರೆ ಇಲ್ಲಿ ಮತ್ತೆ ಬ್ಯಾಚ್ 2, ಬ್ಯಾಚ್ 3, ಬ್ಯಾಚ್ 2 ಅಂತ ಇಲ್ಲಿ ರಿಲೀಸ್ ಮಾಡ್ತಾರೆ. ಇಲ್ಲಿ ನೋ ಚೇಂಜಸ್ನಲ್ಲಿ ನೀವು ನಿಮ್ಮ ಹೆಸರು ನೋಡ್ಕೊಳ್ಳಿ. ಆಯಿತಾ, ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಟೋಟಲ್ನಲ್ಲಿ, ಅಂದರೆ ಇವಾಗ 80 ಅಂದರೆ 80ಕ್ಕೆ ಎಷ್ಟು ಬಿದ್ದಿದೆ ಅಲ್ಲಿ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ರೀಟೋಟಲಿಂಗ್ನಲ್ಲಿ ಮಾರ್ಕ್ಸ್ನಲ್ಲಿ ಡೀಟೇಲ್ಸ್ ಆಗಿ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೋಬೇಕಾಗುತ್ತೆ. ಆಯಿತಾ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರೀಟೋಟಲಿಂಗ್ನಲ್ಲಿ ಆಯಿತಾ, ಮೊದಲು ಇದಿಷ್ಟು, ಇವಾಗ ಎಷ್ಟಾಗಿದೆ ಅಂದರೆ 5 ಮಾರ್ಕ್ಸ್ ಬಂದಿದೆ ರೀಟೋಟಲಿಂಗ್ನಲ್ಲಿ. ಸೊ ಹೀಗೆ ನಿಮ್ಮ ನೀವು ಮಾರ್ಕ್ಸ್ನಲ್ಲಿ ಚೇಂಜಸ್ ನೋಡೋಕ್ಕೆ ಸಿಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡ್ಬೋದು. ಯಾರೆಲ್ಲ ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಸೊ ಅವರಿಗೆ ಈ ಒಂದು ಅಪ್ಡೇಟ್ ಆಗಿರುತ್ತೆ. ಅಂದರೆ ಮೊದಲಿಗೆ ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಹಾಕಬೇಕು, ಆಮೇಲೆ ರಿವ್ಯಾಲ್ಯೂಯೇಷನ್ ಹಾಕಿರ್ತಾರೆ ಅಂಥ ವಿದ್ಯಾರ್ಥಿಗಳ ರಿವ್ಯಾಲ್ಯೂಯೇಷನ್ದು ರಿಸಲ್ಟ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಚೇಂಜಸ್ ರೀತಿಯಲ್ಲಿ ನಿಮಗೆ PDF ಬಿಟ್ಟಿದ್ದಾರೆ, ಎಷ್ಟು ಚೇಂಜಸ್ ಮಾಡಿದ್ದಾರೆ ಮಾರ್ಕ್ಸ್ನಲ್ಲಿ ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.